ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಸ್ಪೆಷಲಾಗಿ ಒಂದು ಹೊಸ ಬ್ರೇಕ್ಫಾಸ್ಟ್ ಅಥವಾ ಸಾಯಂಕಾಲದಲ್ಲಿ ನೀವು ತಿನ್ನೋದಕ್ಕೆ ಬೇಕಾಗಿರುವಂಥ ಒಂದು ಹೊಸದಾಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಚಿಕ್ಕ ಮಕ್ಕಳು ಇದನ್ನು ತುಂಬಾ ಇಷ್ಟಪಡ್ತಾರೆ. ಫಾರಿನ್ ಕಂಟ್ರೀಸಲ್ಲಿ ಇದನ್ನು ತುಂಬ ಇಷ್ಟಪಟ್ಟು ರೆಸ್ಟೋರೆಂಟ್ನಲ್ಲಿ ಆರ್ಡ್ರ್ ಕೊಟ್ಟು ಇದನ್ನು ತೊಗೊಳ್ತಾರೆ. ನೀವು ಸಹ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ಇದಕ್ಕೆ ನಾವು ಪ್ಯಾನ್ ಕೇಕ್ ಅಂತ ಹೆಸರು. ಪ್ಯಾನ್ ಕೇಕ್ ಯಾವ ರೀತಿ ಮಾಡ್ಬೋದು ಮನೆಯಲ್ಲಿ ಎಂಬುದಾಗಿ ನೋಡುವಾಗ ನಾನು 2 ಎಗ್ಗುಗಳನ್ನ ತೊಗೊಂಡಿದ್ದೇನೆ ಮತ್ತು ಅದಕ್ಕೆ 1 ಕಪ್ಪು ಮೈದಾ ತೊಗೊಂಡಿದ್ದೇನೆ. ಅದನ್ನು ಶಿಫ್ಟ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಪಿಂಚ್ ಸಾಲ್ಟ್ ಬೇಕು ಮತ್ತು ಅದಕ್ಕೆ ಬೇಕಿಂಗ್ ಪೌಡ್ರ್ ಬೇಕು. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡ್ರ್ ಬೇಕು. 1 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೇನೆ. ಮತ್ತು ವೆನಿಲಾ ಎಸೆನ್ಸ್ ಬೇಕು. ವೆನಿಲಾ ಇಲ್ಲ ಅಂಥೇಳಿ ನಾನು ಅದಕ್ಕೆ ಯಾಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ. ಮತ್ತು ಅದಕ್ಕೆ ಮಿಲ್ಕ್ 1 ಕಪ್ಪಿಗೆ 1 ಕಪ್ಪು ಮಿಲ್ಕ್ ಬೇಕಾಗ್ತದೆ. ಮತ್ತು ಅದಕ್ಕೆ ಟೇಸ್ಟಿಗೆ ಸರಿಯಾಗಿ ನಮಗೆ ಶುಗರ್ ಬೇಕಾಗ್ತದೆ. ಶುಗರ್ ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ನೋಡಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಹಾಕ್ಕೋತೀನಿ ಮತ್ತು ಅದ್ರ ಮೇಲೆ ಹನಿ ಹಾಕ್ತೇನೆ. ಹನಿ ಹಾಕಬೇಕು ಆ್ಯಕ್ಚುಲಿ. ಆದರೆ ನಾನು ಶುಗರು ಮತ್ತು ಹನಿ 2 ಮಿಕ್ಸ್ ಮಾಡ್ತಾಯಿದ್ದೇನೆ. ನಿಮ್ಗೆ ಯಾವ್ದು ಸರಿ ಆಗ್ತಿದೆ ನೋಡಿ. ಕೆಲವೊಂದು 1-2 ಟೀ ಸ್ಪೂನಷ್ಟು ನಾವು ಆಯಿಲ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಯಾವ ರೀತಿ ಮಾಡೋದು ಎಂಬುದಾಗಿ ನೋಡೋಣ. ಈಗ ಮೊದಲು ನಾನು ಎಗ್ ಬೀಟ್ ಮಾಡ್ಕೊಂಬರ್ತೀನಿ ನೋಡಿ. ಇವಾಗ ಎಗ್ಗು ಅದನ್ನು ಹೊಡೆದಿದ್ದೇನೆ. ಇವಾಗ ಅದನ್ನು ಬೀಟ್ ಮಾಡಿ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಫುಲ್ಲಾಗಿ ಅದನ್ನೆಲ್ಲ ಹೊಡೆದು ಅದರಲ್ಲಿರುವಂಥ ಎರಡು ಒಂದಾಗಬೇಕು. ಆ ರೀತಿಯಾಗಿ ಮಾಡ್ಕೊಂಡು ಬರೋಣ. ಫುಲ್ಲಾಗಿ ಇದು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಆಗುವಂಥ ಒಂದು ರೆಸಿಪಿ. ಇದು ಬ್ರೇಕ್ಫಾಸ್ಟ್ಗಾದರೂ ನೀವು ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು, ತಿನ್ನೋದಾದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅದಲ್ಲದೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ಪ್ರೋಟೀನ್ಸ್ ಇದೆ ಇದರಲ್ಲಿ. ಎಗ್ ಇದೆ, ಹನಿ ಇದೆ, ಮಿಲ್ಕ್ ಇದೆ. ಅದರಿಂದ ಇದು ಪ್ರೋಟೀನ್ಯುಕ್ತವಾಗಿರುವಂಥ ಬ್ರೇಕ್ಫಾಸ್ಟ್ ಇದೆ. ನೀವು ಇದನ್ನು ಮಾಡಿಕೊಂಡು ಬೇಗನೆ ಮಾಡ್ಕೊಂಡು ತಿಂದುಬಿಡ್ಬೋದು. 5 ಮಿನಿಟ್ಸಲ್ಲಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ. ನಿಮ್ಮ ಹತ್ರ ಎಗ್ ಬೀಟರ್ ಇದ್ದರೆ ಅದರಲ್ಲಿಂದ ಮಾಡ್ಕೋಬೋದು. ಮಷೀನ್ನೇ ಆಯಿತು. ಇದರಲ್ಲಿ ಶುಗರ್ ಹಾಕ್ಕೊಳ್ಳೋಣ. ಶುಗರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ನೋಡಿಕೊಂಡು ಹಾಕ್ಕೊಳ್ಳೋಣ. ಇದು ಕರಗಿದ ಮೇಲೆ ಮೈದಾ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗಲೇ ಸ್ವಲ್ಪ ನಾವು ಬೇಕಿಂಗ್ ಪೌಡ್ರ್ ಸಹ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒಂದು ಚಿಟಿಕೆ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಮಾಡುವಾಗ ಯಾವಾಗಲೂ ನಾವು ಉಪ್ಪು ಹಾಕ್ಕೊಂಡ್ರೆ ಅದು ಟೇಸ್ಟ್ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪೌಡ್ರು ಸಹ ನಾನು ಹಾಕ್ಕೊಳ್ತಿದ್ದೇನೆ ನೋಡಿ. ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ ನೋಡಿ. ಈಗ ಮಿಲ್ಕ್ ಹಾಕ್ಕೊಂಡಿದ್ದೇನೆ. ಅದನ್ನು ಶುಗರೆಲ್ಲ ಇದರಲ್ಲಿ ಡಿಸಾಲ್ವ್ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ನಾವು ಮೈದಾ ಹಾಕ್ಕೊಳ್ಳೋಣ. ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಿಲ್ಕ್ ಆ್ಯಡ್ ಮಾಡೋಣ. ಇದಕ್ಕೆ ಇನ್ನು ಸ್ವಲ್ಪ ಮಿಲ್ಕ್ ಬೇಕಾಗುತ್ತೆ. ತುಂಬ ತಿಕ್ಕಾಯಿತು. ಸ್ವಲ್ಪ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳೋಣ. ಒಂದೇ ಸರಿ ಹಾಕಿದರೆ ಅದು ತುಂಬ ತಿನ್ನಾಗಿಬಿಡುತ್ತೆ. ಸ್ವಲ್ಪ ಮಿಲ್ಕ್ ಬೇಕಾಗುತ್ತೆ ಇದಕ್ಕೆ ನೋಡಿ. ಇದಿಷ್ಟಾಗಲೇ ಬಂದಿದೆ. ಸ್ವಲ್ಪ 1-2 ಟೇಬಲ್ ಸ್ಪೂನ್
ಇವಾಗ ನಾನು ಇದಕ್ಕೆ ಹನಿ ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಯಾವ ಹನಿ ಇದೆ ಅದನ್ನು ನೋಡಿ. 1 ಟೇಬಲ್ ಸ್ಪೂನ್. ನಿಮ್ಮ ಸ್ವೀಟ್ನೆಸ್ ಎಷ್ಟು ಬೇಕೋ ಅದಷ್ಟು ಹಾಕ್ಕೊಳ್ಳಿ. ನೋಡಿ ಇವಾಗ ಶುಗರು ಹಾಕಿದ್ದೇನೆ, ಇದನ್ನು ಹನಿನೂ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಟೇಸ್ಟ್ ನೋಡಿ. ಈಗ ಆಯಿತು. ಇವಾಗ ಪ್ಯಾನ್ ಮೇಲಿಟ್ಟು ಇವಾಗ ಮಾಡೋದು ಎಷ್ಟು ಈಸಿ ಇದೆ, ಎಷ್ಟು ಫಾಸ್ಟ್ ಆಗುತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಿ, ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಇವಾಗ ಪ್ಯಾನ್ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳೋಣ. ಇದು ಹಾಕೋಕ್ಕಿಂತ ಮುಂಚೆ 1 ಟೀ ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ನಾವು ಆಯಿಲ್ ಹಾಕ್ಕೊಳ್ಳೋಣ. ಟೀ ಸ್ಪೂನ್ 2 ಟೀ ಸ್ಪೂನ್ ಸ್ವಲ್ಪ ಸಾಕು. ಅಂದರೆ ಪ್ಯಾನಿಗೆ ಅಂಟ್ಕೊಳ್ಬಾರ್ದು ಅಂತ ಅದು ಪ್ಯಾನಿಗೆ ನಾವು ತುಪ್ಪ ಆಗಲಿ ಎಣ್ಣೆ ಹಾಕಲಿ ಬೆಣ್ಣೆ ಹಾಕಲಿ ಏನು ಹಾಕೋದಿಲ್ಲ. ಇದರಲ್ಲಿರುವಂಥ ಎಣ್ಣೆನ ಅದಕ್ಕೆ ಸಾಕಾಗುತ್ತೆ. ಅದಕ್ಕೆ ಇದು ಎಣ್ಣೆ ಹಾಕಿ ಅದರಲ್ಲಿ ಪ್ಯಾನ್ನಲ್ಲಿ ಬಿಡೋದು. ನೋಡಿ ಪ್ರಿಯರೇ, ಇವಾಗ ಇಲ್ಲಿ ಪ್ಯಾನ್ ಕಾಯ್ದಿದೆ, ಮೀಡಿಯಮ್ದಲ್ಲಿ ಇಟ್ಟಿದ್ದೇನೆ. ಜಾಸ್ತಿ ಹೀಟ್ ಇಟ್ಟರೆ ಅದು ಇದಾಗುತ್ತೆ, ಆದ್ದರಿಂದ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿದ್ದೇನೆ. ಇವಾಗ ಇದನ್ನೇ ಹಾಕ್ತಾಯಿದ್ದೇನೆ. ಇಷ್ಟೇ, ಇದು ಎಷ್ಟು ತಾನೇ ಸ್ಪ್ರೆಡ್ ಆಗುತ್ತೆ. ಎಷ್ಟು ಸರ್ಕಲ್ ಆಗುತ್ತೆ ಆಗಲದು. ಇದು ಕವರ್ ಮಾಡೋಣ. 1-2 ಮಿನಿಟ್ಸ್ದಲ್ಲಿ ಆಗುತ್ತೆ. ಅದು ಬಬಲ್ಸ್ ಬಂದು ಅದೆಲ್ಲ ಕ್ಲೀನ್ ಆಗುತ್ತೆ. ಆವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಉಬ್ಬಿ ಬಂದರೆ ಅದು ಆಯಿತು ನೋಡಿ. ಇವಾಗ ಅದನ್ನು ಟರ್ನ್ ಮಾಡೋಣ. ಈ ಕಲರ್ ಬರಬೇಕು. ಎಣ್ಣೆ ಹಾಕಿಲ್ಲ, ಅದಕ್ಕೇನು ಮಾಡಿಲ್ಲ. ಇದು ಸ್ವಲ್ಪ ಆಯಿತು. ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ನಿಮಗೆ. ಬೇರೆ ಏನು ಸಾಮಗ್ರಿಗಳು ಬೇಡ. ಅದಕ್ಕೆ ತುಪ್ಪ, ಎಣ್ಣೆ ಅಥವಾ ಬ್ರಷ್ ಮಾಡೋದು ಅಥವಾ ಏನು ಹಾಕಲ್ಲ. ಅದಕ್ಕೆ ಇದರಲ್ಲೇ ಮಾಡಿ ಇದೇ ರೀತಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು, ಎಷ್ಟು ಚಿಕ್ಕದು ಬೇಕಾದರೂ. ಇದು ಒಂದು ಸರಿ 1 ಸ್ಪೂನ್ ಹಾಕಿದರೆ ಸಾಕಷ್ಟು ಅದು ಆಗಿಬಿಡುತ್ತೆ. 2 ಮಿನಿಟ್ಸ್ಗೆಲ್ಲ ಆಗುತ್ತೆ. ಇದನ್ನು ಜೇನುತುಪ್ಪ ಅಥವಾ ನಿಮ್ಮದು ಬೇರೆ ಯಾವುದಾದ್ರೂ ಜ್ಯೂಸ್ ಜೊತೆ ಹಾಕ್ಕೊಂಡು ನೀವು ತಿನ್ಬೋದು. ನೋಡಿ ಇವಾಗ ಇನ್ನೊಂದು ಸರಿ ಹಾಕ್ತೀನಿ. ನೋಡಿ ಹಾಕಿದ್ದೇನೆ. ಬಂದಿದೆ. ಇದು ಪ್ಯಾನ್ ಕೇಕ್ ಅಂದರೆ ಇದು ಸ್ವೀಟ್ ಕೇಕ್, ಸ್ವೀಟ್ ದೋಸೆ ಇದ್ದಾಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ನೋಡಿಕೊಂಡು ಇದನ್ನು ಮಾಡಿಕೊಂಡು ಹಾಕ್ಕೋಬೋದು. ಮಾಪಲ್ ಸಿರಪ್ ಆದರೂ ಹಾಕ್ಬೋದು, ಇಲ್ಲ ಹಸಲೆ ಸಿರಪ್ ಆದರೂ ಹಾಕ್ಬೋದು. ಯಾವುದಾದ್ರೂ ಸಿರಪ್ ಜೊತೆ ಅಥವಾ ಹನಿನೇ ಮೇಲ್ಗಡೆ ಹಾಕ್ಕೊಂಡು ನೀವು ತಿನ್ಬೋದು. ನೋಡಿ ದೋಸೆ ಗತಿ ಎಲ್ಲ ತುಂಬ ಚೆನ್ನಾಗಿ ಅದಕ್ಕೆ ಹೋಲ್ಸ್ ಬಿದ್ದಿದೆ ನೋಡಿಲ್ಲ. ಇವಾಗ ಅದನ್ನು ತೆಗೆದು ಟರ್ನ್ ಮಾಡೋಣ. ನೋಡಿ ಈ ಕಲರ್ ಬಂದರೆ ಗೋಲ್ಡನ್ ಬ್ರೌನ್ ಬಂದರೆ ತೆಗೆದುಬಿಡಬೇಕು. ನೋಡಿ ಈ ರೀತಿಯಾಗಿ ನೀವು ದೊಡ್ಡದಾಗಿ ಒಂದೇ ಒಂದು ಮಾಡಿಕೊಂಡು ಸಹ ಈ ರೀತಿಯಾಗಿ ದೊಡ್ಡದಾಗಿರುವುದನ್ನು ಸಹ ನೀವು ಮಾಡಿಕೊಂಡು ತಿನ್ಬೋದು. ಈ ರೀತಿಯಾಗಿ ಇವಾಗ ಇದು ದೊಡ್ಡದು ಮಾಡಿದ್ದೇನೆ. ಇದನ್ನು ಕವರ್ ಮಾಡೋಣ.
ವಾವ್, ನೋಡಿ ಕಲರ್ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಟೇಸ್ಟಿಯಾಗಿರ್ತದೆ. ಒಂದು ಫ್ಲಫಿ ಆಗಿರುವಂಥ ಒಂದು ಪ್ಯಾನ್ ಕೇಕ್ ರೆಡಿಯಾಗಿದೆ. ಈಗ ನಾನು ಅದನ್ನು ಸರ್ವ್ ಮಾಡ್ತೀನಿ. ವಾವ್, ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಪ್ಯಾನ್ ಕೇಕ್ ರೆಡಿಯಾಗಿದೆ. ನೀವು ಇದನ್ನು ಈ ರೀತಿಯಾಗಿ ಮಾಡಿಕೊಂಡು ತಿನ್ನಿ. ಇದಕ್ಕೆ ನಾನು ಜೇನುತುಪ್ಪ ಹಾಕಿದ್ದೀನಿ. ನಿಮ್ಮ ಹತ್ರ ಹನಿ ಇರಲಿಲ್ಲ, ಇಲ್ಲಿ ಮಾಪಲ್ ಸೈರಪ್ ಇತ್ತಂದರೆ ಅದನ್ನು ಸಹ ನೀವು ಹಾಕ್ಕೊಂಡು ತಿನ್ಬೋದು. ಇದನ್ನು ನಾನೀಗ ಹನಿ ಹಾಕಿದ್ದೇನೆ. ಇದು ನೋಡಿ ಎಷ್ಟು ಸಾಫ್ಟ್ ಇದೆ. ಮತ್ತು ನೋಡಿ ಇವಾಗ ನೋಡಿ ಈ ರೀತಿಯಾಗಿ ಫ್ಲಫಿ ಆಗಿರುವಂಥದ್ದು ಒಂದು ಪ್ಯಾನ್ ಕೇಕ್ ರೆಡಿಯಾಗಿದೆ. ನೀವು ಇದನ್ನು ಮಾಡಿಕೊಂಡು ತಿಂದು ನೀವು ನನಗೆ ಕಮೆಂಟ್ ಬರೀರಿ, ಯಾವ ರೀತಿಯಾಗಿ ನೀವು ಎಂಜಾಯ್ ಮಾಡಿದ್ರಿ, ಮತ್ತು ಎಲ್ಲರಿಗೂ ನೀವು ಅದನ್ನು ಶೇರ್ ಮಾಡಿರಿ. ಯಾರಿನ್ನೂ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿಲ್ಲ ಮಾಡಿರಿ, ಮತ್ತು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ, ನನಗೆ ಎನ್ಕರೇಜ್ ಮಾಡಿರಿ. ಈಗ ಯಾರಿಷ್ಟು ದಿನ ನಾನು ನೋಡಿ ಎನ್ಕರೇಜ್ ಮಾಡ್ತಾಯಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.